ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾರಿ ಕಣಮ್ಮ, ನಾನೇ ನಿನ್ನ ಜೊತೆ ಬರಬೇಕಾಗಿತ್ತು. ನಾನು ಬಂದಿದ್ರೆ ಇಷ್ಟೆಲ್ಲ ಆಗ್ತಿತ್ತೋ ಇಲ್ವೋ. ಪುಣ್ಯಕ್ಕೆ ಆ ವರದ ಬಂದು ಕಾಪಾಡದೆ ಹೋಗಿದ್ರೆ ಇವ್ರಗಳ ಗತಿ ಏನಾಗ್ತಿತ್ತೋ ಏನೋ. ನಮ್ಗಳ ಗತಿ ಬಿಡ್ರಿ, ಏನಾಯ್ತು ಸರಿ ಹೋಗ್ತಿತ್ತು. ಆದರೆ ಸರಿಯಾದ ಟೈಮ್ಗೆ ಆ ವರದ ಬಂದಿದ್ರಿಂದ ನನ್ನ ಮಗಳು ಬದುಕೊಂಡು, ಇಲ್ಲ ಅಂತಿದ್ರೆ ವರಲಕ್ಷ್ಮಿ ಗತಿ ಏನಾಗ್ತಿತ್ತು. ಒಂದು ಹೆಣ್ಣನ್ನ ಕಷ್ಟದಿಂದ ಕಾಪಾಡಿದರೆ ಅಂದ್ರೆ ಅವನೇ ನಿಜವಾದ ಗಂಡಸು. ಯಾವುದೇ ಹೆಣ್ಣಾಗ್ಲಿ ಇಂಥವನ್ ಜೊತೆಲಿ ಇದ್ರೆ ಧೈರ್ಯವಾಗಿ ಈ ಪ್ರಪಂಚನ ಎದುರಿಸ್ಬೋದು. ಅಂದ್ರೆ ಏನ್ ಹೇಳ್ತಿದ್ದೀರಾ? ಅನಂತ ಶಯನ ಪದ್ಮನಾಭ ವರದ ಈ ವರ ಕೊಡುವ ಲಕ್ಷ್ಮಿ ಜೊತೆ ಯಾಕಿರ್ಬೇಕು ಅಂತಿದ್ದೀರಾ? ನಾನು ಹಾಗೆ ಹೇಳಲಿಲ್ಲ, ಲೋಕಾರೂಢಿಯಾಗಿ ಹೇಳಿದೆ ಅಷ್ಟೇ. ಅರ್ಥ ನಮ್ಗೆ ಇಷ್ಟೆಲ್ಲ ಸಹಾಯ ಮಾಡಿದ್ರು ಅವ್ರ ಮನೆಗೆ ಹೋಗಿ ಒಂದು ಥ್ಯಾಂಕ್ಸ್ ಕೂಡ ಹೇಳಿದಿರೋ ಪರಿಸ್ಥಿತಿಲಿದ್ದೀವಿ. ನಾನು ಆಸ್ಪತ್ರೆ ಹತ್ರ ಅವನಿಗೆ ಥ್ಯಾಂಕ್ಸ್ ಹೇಳೋಣ ಅಂತ ಹೋದೆ, ಅಷ್ಟೊತ್ಕೊಂಡು ಹೊರಟ್ಬಿಟ್ಟಿದ್ದ. ಹಾಗಂತ ನಾವು ಸುಮ್ಮನೆ ಇರೋದು ತಪ್ಪು ಮಗನೆ. ಇಂದ್ರಮ್ಮವ್ರ ಬುದ್ಧಿ ಗೊತ್ತಿದೆಯಲ್ಲ, ಅವ್ರು ನಾವು ಏನೇ ಮಾಡಿದ್ರು ಅನ್ನೋದಂತೂ ಅಂದೇ ಅಂತಾರೆ. ಇವತ್ತು ಆ ಹುಡುಗನಿಂದ ನಮ್ಮ ಮನೆಗೆ ಒಳ್ಳೇದಾಗಿದೆ. ನೀನು ಈ ಮನೆ ಮಗನಾಗಿ ಆ ಹುಡುಗನಿಗೆ ಥ್ಯಾಂಕ್ಸ್ ಹೇಳಲಿಲ್ಲ ಅಂದ್ರೆ ಆ ದೇವ್ರು ಕೂಡ ಮೆಚ್ಚಲ್ಲ ಮಗನೆ. ಹೂನಪ್ಪ, ಇಂದ್ರಮ್ಮನವ್ರು ನನಗೆ ಬೈದ್ರೂ ಪರವಾಗಿಲ್ಲ, ನನ್ನ ಅಮ್ಮನ ನನ್ನ ತಂಗಿನ ಕಾಪಾಡಿರೋ ಅವನಿಗೆ ನಾನು ಇವಾಗಲೇ ಹೋಗಿ ಥ್ಯಾಂಕ್ಸ್ ಹೇಳ್ತೀನಿ. ಅಣ್ಣ, 1 ನಿಮಿಷ, ನಾನು ನಿನ್ನ ಜೊತೆ ಬರ್ಬೋದಾ? ವರಲಕ್ಷ್ಮಿ, ಏನ್ ಹೇಳ್ತಿದ್ಯಾ? ಆ ಮನೆಗೆ ನಿಮ್ಮ ಅಣ್ಣ ಹೋಗೋದೇ ದೊಡ್ಡ ವಿಷಯ. ಅಂಥದ್ರಲ್ಲಿ ಅವನ ಜೊತೆ ನೀನು ಹೋದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ವಾ ನಿನ್ಗೆ? ಏನಾದ್ರೂ ಪರವಾಗಿಲ್ಲ ಅಣ್ಣ, ಅವ್ರು ಬೈಯೋದಿದ್ರೆ ನನಗೆ ಬೈಲಿ. ನಾನು ನಿನ್ ಜೊತೆ ಬರ್ತೀನಿ ಪ್ಲೀಸ್. ಮಾರ್ಕೆಟಲ್ಲಿ ಆ ಪರಿಸ್ಥಿತಿನ ನಾವು ಹೇಗೆ ಎದುರಿಸಿದ್ದೀವಿ ಅನ್ನೋದು ನನಗೆ ಗೊತ್ತು. ವರದ ಏನಾದರೂ ಅಲ್ಲಿಗೆ ಬಂದಿರಲಿಲ್ಲ ಅಂದ್ರೆ ಇವತ್ತು ನಾನು ಜೀವಂತವಾಗಿರ್ತಿರ್ಲಿಲ್ಲ. ವರ್ಧನ್ ಥ್ಯಾಂಕ್ಸ್ ಹೇಳಬೇಕು ಅಂತ ನನ್ನ ಮನಸ್ಸು ಕೂಡ ಹೇಳ್ತದೆ. ಪ್ಲೀಸ್ ಅಣ್ಣ, ನಾನು ಬರ್ತೀನಿ. ಇಲ್ಲ ಅನ್ಬೇಡ. ಕರ್ಕೊಂಡು ಹೋಗಿ ಮಗನೆ. ಯಾರು ಮಾಡದೇ ಇರೋ ತಪ್ಪು ಈ ಮಕ್ಕಳೇನು ಮಾಡಿಲ್ಲ. ಈ ಅಪ್ಪ ಅಮ್ಮಂದ್ರಿಂದ ಈ ಮಕ್ಕಳು ಪ್ರೀತಿ ಉಳಿತೋ ಇಲ್ವೋ ಗೊತ್ತಿಲ್ಲ, ಆದರೆ ತಾನು ಪ್ರೀತಿಸಿದ ಹುಡುಗಿನ ತಾನೇ ಉಳಿಸ್ಕೊಂಡಿದ್ದಾನೆ. ಅಂಥವನಿಗೆ ಕೃತಜ್ಞತೆ ತೋರಿಸೋದ್ರಲ್ಲಿ ತಪ್ಪೇ ಇಲ್ಲ. ಅದೇನಾಗುತ್ತಾ ಆಗಲಿ, ಕರ್ಕೊಂಡು ಹೋಗು. ಅವರ ನಾನು ನಿಮ್ಮ ಹತ್ರ ಎಲ್ಲ ಒಂದು ವಿಷಯ ಮಾತಾಡಬೇಕು. ಕೆಲಸದ ಒತ್ತಡದಲ್ಲಿ ಮರ್ತು ಹೋಗ್ಬಿಟ್ಟೆ, ಅದಕ್ಕೆ ಹೇಳಲಿಲ್ಲ. ನರ್ಸಯ್ಯನವ್ರು ಫೋನ್ ಮಾಡಿದರು.
ನರಸಯ್ಯನವರು ತುಂಬ ದಿನಗಳ ಮೇಲೆ ಫೋನ್ ಮಾಡಿದ್ದಾರೆ. ಏನಾದ್ರು ಹೇಳಿದ್ರಣ್ಣ? ಉತ್ಸವದ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಹೌದು ಕಣ, ಯಾವುದೋ ಸೂತ್ಕ ಇತ್ತಂತೆ, ಅದಕ್ಕೆ ಪೋಸ್ಟ್ಪೋನ್ ಮಾಡಿದ್ರಂತೆ. ಈಗ ನಾಡಿದ್ದೇ ಪುಷ್ಕರಣಿ ಉತ್ಸವ ನಡೆಸ್ತಾ ಇದ್ದಾರಂತೆ. ನಾಡಿದ್ದೇನಾ? ಹೌದು, ಅದಕ್ಕೆ ನಾವೆಲ್ಲರೂ ಬ್ಯುಸಿ ಇರ್ತೀವಿ, ಬರಕ್ಕಾಗತ್ತಾ ಅಂತ ಕೇಳಕ್ಕೆ ನರಸಯ್ಯನವ್ರು ಫೋನ್ ಮಾಡಿದ್ರು. ಸಾಲಿಗ್ರಾಮಕ್ಕೆ ಹೋಗೋಕ್ಕಿಂತ ಮುಖ್ಯವಾದ ಕೆಲಸ ನನಗೇನಿರುತ್ತೆ, ಅದಕ್ಕೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂದೆ. ಅಂದ್ರೆ ಸಾಲಿಗ್ರಾಮಕ್ಕೆ ನಾವೆಲ್ಲ ನಾಳೆನೇ ಹೋಗ್ತಾ ಇದ್ದೀವಿ. ಅಣ್ಣ, ಸಾಲಿಗ್ರಾಮಕ್ಕೆ ಹೋಗ್ತಾ ಇರೋದು ಒಳ್ಳೆ ವಿಷಯನೇ, ಆದರೆ ಎಲ್ಲ ಕೆಲಸನೂ ಇವತ್ತೇ ಮುಗಿಸೋದು ಅಲ್ಲ, ಮುಗಿಸಿದ್ದೇ ಆಯಿತು. ಏನೋ ಈ ವಾರದಲ್ಲಿ ಸಾಲಿಗ್ರಾಮಕ್ಕೆ ಹೋಗ್ಬೇಕಾಗಬಹುದು ಅಂತ ನನಗೆ ಅನಿಸಿತ್ತು. ಅದು ಎಲ್ಲ ಕೆಲಸ ಬೇಗ ಮುಗಿಸ್ಕೊಂಡೆ. ಉಳಿದಿದ್ದ ಕೆಲಸ ಸುಬ್ಬು ಮುಗಿಸಿರ್ತಾನೆ. ಈ ಮೀಟಿಂಗು, ಟೆಂಡರು, ಸೆಮಿನಾರ್ಗಳನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ದೀನಿ. ಈ ಪ್ರಶಾಂತ್ ಹತ್ರ ಸ್ವಲ್ಪ ಟಚ್ಚಲ್ಲಿರು. ಏನಾದ್ರು ಎಮರ್ಜೆನ್ಸಿ ಇದ್ದರೆ ನನ್ನ ಹತ್ರ ವಿಷಯ ಬರಲಿ, ಇಲ್ಲದಿದ್ರೆ ನೀನೇ ಮ್ಯಾನೇಜ್ ಮಾಡಿ. ಸರಿ ಅಣ್ಣ, ಅದನ್ನೆಲ್ಲ ನಾನೇ ಮ್ಯಾನೇಜ್ ಮಾಡ್ತೀನಿ. ಹಾಗಿದ್ರೆ ಭಾವ, ನಾಳೆ ನಾವೆಲ್ಲರೂ ಹೋಗ್ತಿರೋದು ಕನ್ಫರ್ಮ್ ಅಲ್ವಾ? ಹೂನಮ್ಮ, ಸ್ವಲ್ಪ ಮುಂಚಿತವಾಗಿ ಹೊರಡ್ಬೇಕು. ನೋಡೋ, ಈ ಸೆಕ್ಯೂರಿಟಿ ವಿಷಯವಾಗೆಲ್ಲ ಹೆಚ್ಚು ತಲೆ ಕೆಡಿಸ್ಕೋಬೇಡ. ಅಲ್ಲೆಲ್ಲ ಚೆನ್ನಾಗಿ ಕಾಣಿಸಲ್ಲ. ಅದು ಅಲ್ಲದೆ ಇದು ಪರ್ಸನಲ್ ಕೆಲಸ ಆಗಿರೋದ್ರಿಂದ ಸರ್ಕಾರಿ ಗಾಡಿಗಳನ್ನ ಅವಾಯ್ಡ್ ಮಾಡೋದೇ ಒಳ್ಳೆಯದು. ಸರಿ. ಈ ವಿಷಯ ಸ್ವಲ್ಪ ಲೇಟಾಗಿ ಗೊತ್ತಾಗಿದೆ, ನಿಮಗೆಲ್ಲ ಹೊರಡೋದು ಕಷ್ಟ ಆಗ್ಬೋದು. ಆದರೂ ವಿಧಿ ಇಲ್ಲ, ಹೊರಡಲೇಬೇಕಕ್ಕ. ಎಲ್ಲರೂ ಆದಷ್ಟು ಬೇಗ ರೆಡಿಯಾಗಿ. ಅಂತೂ ಸಾಲಿಗ್ರಾಮಕ್ಕೆ ಹೋಗೋ ದಿನ ಬಂದೇ ಬಿಡ್ತು. ನನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗೋ ದಿನ, ನನ್ನ ಅಜ್ಜಿನ ನಾನು ನೋಡೋ ದಿನ, ನಮ್ಮಮ್ಮ ಹುಟ್ಟಿ ಬೆಳೆದಿದ್ದ ಊರಲ್ಲಿ ನಾನು ಓಡಾಡುವಂಥ ದಿನ. ಸಾಲಿಗ್ರಾಮಕ್ಕೆ ಹೋದರೆ ಅಪ್ಪನ ಬಗ್ಗೆ ನನಗೆ ಎಲ್ಲ ವಿಷಯನೂ ಗೊತ್ತಾಗುತ್ತೆ. ಅಪ್ಪ ನನ್ನ ಬಗ್ಗೆ ಯಾಕೆ ಬೇಜಾರು ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಹಾಗೇನೆ ಅತ್ತೆ ಯಾರನ್ನೋ ಕೂಡ ಹಾಕಿದಾರಲ್ಲ, ಅವ್ರು ಕೂಡ ಸಾಲಿಗ್ರಾಮ ಅಂತಿದ್ರು. ಅಲ್ಲಿಗೆ ಹೋದರೆ ಆ ರಹಸ್ಯನೂ ಗೊತ್ತಾಗುತ್ತೆ. ಏನಮ್ಮ ವಂದನಾ, ಭಾವ ರೆಡಿ ಆಗ್ಬೋದಲ್ವಾ? ಹಾ ಭಾವ, ನಾವೆಲ್ಲ ಆದಷ್ಟು ಬೇಗ ರೆಡಿ ಆಗ್ಬೋದು. ಶ್ರಾವಣಿ, ನೀನು ರೆಡಿ ಆಗ್ಬೋದಲ್ಲ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.